ಏಕಾದಶಿಯು ನಮ್ಮ ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಬಯಕೆಗಳನ್ನು ಪೂರೈಸುವ ವ್ರತವಾಗಿದೆ. ಪುಷ್ಯಮಾಸ ಶುಕ್ಲ ಪಕ್ಷದಂದು ಬರುವ ಏಕಾದಶಿಯನ್ನು ಪುತ್ರದಾ ಏಕಾದಶಿ ಎಂದು ಕರೆಯಲಾಗುತ್ತದೆ. ಹೆಸರೇ ಸೂಚಿಸುವಂತೆ ಈ ಏಕಾದಶಿಯು ಪುತ್ರರನ್ನು ನೀಡುತ್ತದೆ. ಈ ದಿನವನ್ನು ಪುಷ್ಯಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ. ದಂಪತಿಗಳು ಈ ದಿನದಂದು ಉಪವಾಸ ಮಾಡುತ್ತಾರೆ ಮತ್ತು ಒಳ್ಳೆಯ ಮಗನಿಗಾಗಿ ವಿಷ್ಣುದೇವರನ್ನು ಪೂಜಿಸುತ್ತಾರೆ. ಈ ದಿನವನ್ನು ವೈಷ್ಣವರು, ವಿಷ್ಣುವಿನ ಅನುಯಾಯಿಗಳು ವಿಶೇಷವಾಗಿ ಆಚರಿಸುತ್ತಾರೆ. ಒಬ್ಬ ಮಗನನ್ನು ಹಿಂದೂ ಧರ್ಮದಲ್ಲಿ ಸಂಪೂರ್ಣವಾಗಿ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅವನು ಹೆತ್ತವರನ್ನು ಅವರ ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳುತ್ತಾನೆ ಮತ್ತು ಶ್ರಾದ್ದವನ್ನು ಅರ್ಪಿಸುವ ಮೂಲಕ ಅವನು ನಂತರ ಜೀವನದಲ್ಲಿ ತನ್ನ ಹೆತ್ತವರ ಯೋಗಕ್ಷೇಮವನ್ನು ಖಾತ್ರಿಪಡಿಸುತ್ತಾನೆ. ಅವನು ತನ್ನ ಹೆತ್ತವರನ್ನು ಜೀವನದ ಬಂಧನದಿಂದ ಬಿಡುಗಡೆ ಮಾಡುತ್ತಾನೆ. ಪ್ರತಿ ಏಕಾದಶಿಯನ್ನು ಕೆಲವು ಗುರುಗಳಿಗೆ ನಿಗದಿಪಡಿಸಲಾಗಿದೆ. ಮಕ್ಕಳನ್ನು ಹೊಂದುವ ಗುರಿಯು ತುಂಬಾ ದೊಡ್ಡದಾಗಿದೆ. ಅದಕ್ಕಾಗಿಯೇ ಇಡೀ ವರ್ಷದಲ್ಲಿ 2 ಪುತ್ರದ ಏಕಾದಶಿಗಳನ್ನು ಮೀಸಲಾಗಿದೆ. ಭವಿಷ್ಯ ಪುರಾಣವು ಪುತ್ರದ ಏಕಾದಶಿಯ ಕಥೆಯನ್ನು ಕೃಷ್ಣನು ರಾಜ ಯುಧಿಷ್ಠಿರನಿಗೆ ಹೇಳಿದ ಕಥೆಯನ್ನು ಬಹಿರಂಗಪಡಿಸುತ್ತದೆ. ಒಮ್ಮೆ ಭದ್ರಾವತಿಯ ರಾಜ ಸುಕೇತುಮನ್ ಮತ್ತು ಅವನ ರಾಣಿ ಸಂತಾನದ ಅನುಪಸ್ಥಿತಿಯಿಂದ ದುಃಖಿತರಾಗಿದ್ದರು. ದಂಪತಿಗಳು ಮತ್ತು ಅವರ ಪೂರ್ವಜರು ಶ್ರಾದ್ದವನ್ನು ಅರ್ಪಿಸಲು ಯಾವುದೇ ಮಗನಿಲ್ಲದೆ ಅವರು ಶಾಂತಿಯಿಂದ ಇರಲಾರರು ಮತ್ತು ಸಾವಿನ ನಂತರ ಕಳೆದು ಹೋದ ಆತ್ಮಗಳಾಗುತ್ತಾರೆ ಎಂದು ಚಿಂತಿತರಾಗಿದ್ದರು. ನಿರಾಶೆಗೊಂಡ ರಾಜನು ತನ್ನ ರಾಜ್ಯವನ್ನು ತೊರೆದು ಎಲ್ಲರಿಗೂ ತಿಳಿಯದಂತೆ ಕಾಡಿಗೆ ಹೋದನು. ದಿನಗಟ್ಟಲೆ ಕಾಡು ಅಲೆದ ನಂತರ ರಾಜ ಸುಕೇತುಮನ್ ಈ ಪುತ್ರದ ಏಕಾದಶಿಯ ದಿನದಂದು ಮಾನಸ ಸರೋವರದ ದಡದಲ್ಲಿರುವ ಕೆಲವು ಋಷಿಗಳ ಆಶ್ರಮವನ್ನು ತಲುಪಿದನು. ಅಲ್ಲಿ ಋಷಿಗಳು ತಮ್ಮನ್ನು ತಾವು 10 ದೈವಿಕ ವಿಶ್ವದೇವರು ಎಂದು ಬಹಿರಂಗಪಡಿಸಿದರು. ಪುತ್ರ ಪ್ರಾಪ್ತಿಗಾಗಿ ಈ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸುವಂತೆ ರಾಜನಿಗೆ ಸಲಹೆ ನೀಡಿದರು. ರಾಜನು ಋಷಿಗಳಿಂದ ಈ ವ್ರತವನ್ನು ಹೇಗೆ ಮಾಡಬೇಕೆಂಬುದನ್ನು ಕೇಳಿಕೊಂಡನು ಮತ್ತು ತನ್ನ ರಾಜ್ಯಕ್ಕೆ ಹಿಂತಿರುಗಿದನು. ರಾಜ ಮತ್ತು ರಾಣಿ ಇಬ್ಬರು ಈ ಪುತ್ರದ ಏಕಾದಶಿ ವ್ರತವನ್ನು ಭಗವಾನ್ ವಿಷ್ಣುವಿನ ಸೇವೆ ಮಾಡುವ ಮೂಲಕ ಆಚರಿಸಿದರು. ಶೀಘ್ರದಲ್ಲೇ ರಾಜನು ಒಬ್ಬ ಮಗನಿಂದ ಆಶೀರ್ವಾದಿಸಿದನು. ಅವನು ವೀರರಾಜನಾಗಿ ಬಾಳಿದನು. ಮಗನಿಗಾಗಿ ಹಂಬಲಿಸುವ ಮಹಿಳೆಯರು ಈ ಉಪವಾಸವನ್ನು ಆಚರಿಸಬೇಕು ಮತ್ತು ಪುತ್ರದ ಏಕಾದಶಿಯಂದು ಭಗವಾನ್ ವಿಷ್ಣುವನ್ನು ಪ್ರಾರ್ಥಿಸಬೇಕು. ಈ ದಿನದಂದು ದಂಪತಿಗಳು ತಮ್ಮ ಮಕ್ಕಳ ಯೋಗಕ್ಷೇಮಕ್ಕಾಗಿ ದೇವರನ್ನು ಪೂಜಿಸುತ್ತಾರೆ. ಈ ದಿನದಂದು ಸಂತಾನಹೀನತೆಯಿಂದ ಬಳಲುತ್ತಿರುವ ಮಹಿಳೆಯರು ಒಳ್ಳೆಯ ಮಗನನ್ನು ಪಡೆಯಲು ಈ ವ್ರತವನ್ನು ಮಾಡಬೇಕು. ಇದಿಷ್ಟು ಪುತ್ರದ ಏಕಾದಶಿ ವ್ರತದ ಬಗ್ಗೆ. ಓಂ ನಮೋ ಭಗವತೆ ವಾಸುದೇವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.